ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ 3 ಬೇಸಿಕ್ ಟೆಕ್ನಿಕ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಅಲ್ವಾ. ಸೊ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ವಿತ್ ದ ನೆಕ್ಸ್ಟ್ ಸ್ಟೆಪ್. ಅದೇನಿರ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೊಂದು ಹಿಂಟ್ ಕೊಟ್ಟಿದ್ದೆ, ಬೇರೆ ಏನೂ ಅಲ್ಲ, ಆ್ಯಕ್ಷನ್. ಇವಾಗ ನಾವು ಫಸ್ಟ್ 3 ಟೆಕ್ನಿಕ್ಸ್ ತಿಳ್ಕೊಂಡಾಯಿತು. ಫಸ್ಟ್ ಒನ್, ಕ್ಲಾರಿಟಿ ಇರಬೇಕು, ನಿಮಗೇನು ಬೇಕು, ನಿಮ್ಮ ಗೋಲ್, ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೆಕೆಂಡ್ ಥಿಂಗ್ ನಾನು ಹೇಳಿದೆ, ಕ್ಲಾರಿಟಿ ಎಲ್ಲ ಒಂದೇ ಇದ್ದರೆ ಆಗಲ್ಲ, ನಿಮ್ಮ ಹತ್ರ ಎಮೋಷನ್ ಇರಬೇಕು. ಯು ಶುಡ್ ಫೀಲ್, ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ನೀವು ಫೀಲ್ ಮಾಡಬೇಕು, ಅದರಲ್ಲಿ ಎಮೋಷನ್ಸ್ ತುಂಬಬೇಕು ಅನ್ನೋದು. ಆ್ಯಂಡ್ ಥರ್ಡ್ ಒನ್ ನಾನು ಹೇಳಿದೆ, ಜಸ್ಟ್ ಕ್ಲಾರಿಟಿ ಆ್ಯಂಡ್ ಎಮೋಷನ್ಸ್ ಇದ್ದರೆ ಆಗಲ್ಲ, ನೀವು ಅದನ್ನು ನಂಬಬೇಕು. ಫಸ್ಟ್ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದಮೇಲೆ ಹೇಗಾಗುತ್ತೆ ಮ್ಯಾನಿಫೆಸ್ಟೇಷನ್? ಹೌ ಯೂನಿವರ್ಸ್ ವಿಲ್ ಬಿಲೀವ್ ಯು ಅಲ್ವಾ. ಸೊ ಥರ್ಡ್ ಒನ್ ನಾನು ಹೇಳಿದೆ ಬಿಲೀಫ್ ಅಂತ. ಈಗ ನನಗೆ ಕ್ಲಾರಿಟಿನೂ ಇದೆ, ನನಗೆ ಎಮೋಷನ್ನೂ ಇದೆ, ಐ ಕ್ಯಾನ್ ಫೀಲ್, ನನಗೆ ನಾನು ಅಂದ್ಕೊಂಡಿದ್ದು ನಾನು ಪಡ್ಕೊಂಡೆ ಅಂತ ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಹೌ ಹ್ಯಾಪಿ ಐ ವಿಲ್ ಬಿ. ನಾನು ಹೇಗೆ ಆ ಸಕ್ಸಸ್ ಅನ್ನೋದು ನನಗೆ ಯಾವ ಥರ ಫೀಲ್ ಆಗ್ಬೋದು, ಆ ಮೂಮೆಂಟನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ. ನನಗೆ ನಂಬಿಕೆನೂ ಇದೆ, 100% ನಂಗೆ ನಂಬಿಕೆ ಇದೆ, ನನಗೆ ಅದು ಆಗೇ ಆಗುತ್ತೆ ಅಂತ. ನನ್ನ ಆ ಹ್ಯಾಪಿನೆಸ್ಸನ್ನು, ಆ ಎಮೋಷನ್ಸ್ನ ನಾನು ಫೀಲ್ ಮಾಡೇ ಮಾಡ್ತೀನಿ ಅಂತ ನನಗೇನು ಡೌಟೇ ಇಲ್ಲಪ್ಪ. ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ಈಸ್ ಆ್ಯಕ್ಷನ್. ನನಗೆ ಆ್ಯಕ್ಷನ್ ತೊಗೊಬೇಕಲ್ವಾ. ಈಗ ನಾನು 3 ಮಾಡಿದೆ ಅಂತ ಅಂದಮೇಲೆ ನಾನೇನು ಆ್ಯಕ್ಷನ್ನೇ ತೊಗೊಂಡಿಲ್ಲ, ನಾನು ಹೀಗೆ ಕೂತ್ಕೊಂಡಿದ್ದೆ ಅಂತ ಅಂದರೆ ಏನೂ ಆಗಲ್ಲ. ಸಾಕಷ್ಟು ಜನಗಳಿಗೆ ಮ್ಯಾನಿಫೆಸ್ಟೇಷನ್ ಯಾಕೆ ವರ್ಕ್ ಆಗಲ್ಲ ಅಂತ ಅಂದರೆ, ಈ 3 ಟೆಕ್ನಿಕ್ಸನ್ನು ಅವರು ನೀಟಾಗಿ ಫಾಲೋ ಮಾಡ್ತಿರ್ತಾರೆ, ಬಟ್ ಅದನ್ನು ಕಾರ್ಯರೂಪಕ್ಕೆ ತರಲ್ಲ. ಇದ್ರ ಹಿಂದೆ ಹೇಳ್ತಾ ಹೋದರೆ ತುಂಬ ಇದೆ. ಇವಾಗ ಮನೆಯಲ್ಲೇ ಕೂತ್ಕೊಂಡು ತುಂಬ ಜನ ಭಕ್ತರಿದ್ದಾರೆ, ನಮ್ಮ ದೇವರನ್ನ ಪೂಜೆ ಮಾಡೋರಿದ್ದಾರೆ, ದೇವಸ್ಥಾನದಲ್ಲಿ ಪೂಜಾರಿಗಳಿದ್ದಾರೆ. ಎಲ್ಲರೂ ಪ್ರತಿನಿತ್ಯ ಅವ್ರು ಬೇಡ್ಕೊತಾನೆ ಇರ್ತಾರೆ. ಆದರೆ ಯಾಕೆ ಅವ್ರು ಅಂದ್ಕೊಂಡಿದ್ದೆಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಅಂದರೆ, ಅವ್ರು ಎಲ್ಲದನ್ನೂ ಮಾಡ್ತಿದ್ದಾರೆ, ಬಟ್ ಆ ಆ್ಯಕ್ಷನ್ ತಗೊಬೇಕಾಗಿರೋ ವ್ಯಕ್ತಿ ಯಾರು? ಅದು ನಾವೇ. ಯೂನಿವರ್ಸ್ ನಮಗೆಲ್ಲದೂ ಕೊಡುತ್ತೆ, ಬಟ್ ದ ಥಿಂಗ್ ಈಸ್ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಹಾಗಾದರೆ ನಾವೇ ಹಾರ್ಡ್ ವರ್ಕ್ ಮಾಡ್ಕೊಂಡು ಎಲ್ಲ ನಾವು ಅಂದ್ಕೊಂಡಿದ್ದು ಮಾಡ್ಬೋದಲ್ಲ. ಏನಕ್ಕೆ ಫಸ್ಟ್ 3 ಟೆಕ್ನಿಕ್ಸ್ ಅನ್ಕೊಬೋದು? ಫಸ್ಟ್ 3 ಟೆಕ್ನಿಕ್ಸ್ ನಾನೇನು ಹೇಳಿದೆ, ಕ್ಲಾರಿಟಿ, ದೆನ್ ಎಮೋಷನ್ಸ್, ದೆನ್ ಬಿಲೀಫ್. ಇದೇನಂತ ಅಂದರೆ ದೀಸ್ 3 ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್ಸ್. ಹೇಗೆ ಅಂತ ಅಂದರೆ, ನೀವು ಅಂದ್ಕೊಂಡಿದ್ದೆಲ್ಲ ಇವಾಗ ಆಗಿದೆ, ಯೂನಿವರ್ಸ್ ಈಸ್ ಕಂಪ್ಲೀಟ್ಲಿ ರೆಡಿ. ಇವಾಗ ನೀವು ಅಂದ್ಕೊಂಡಿದ್ದನ್ನು ಕೊಡೋಕ್ಕೆ ನೀವಿವಾಗ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಷ್ಟೇ. ನೀವೀಗ ಅಂದ್ಕೊಂಡಿದ್ದೀರಾ 2025 ನನಗೆ ಈ ಡ್ರೀಮ್ ಜಾಬನ್ನು ನಾನು ಪಡ್ಕೊತೀನಿ ಅಂತ. ನಿಮಗೆ ಗೊತ್ತು ಆ ಜಾಬ್ ನಿಮಗೆ ಸಿಕ್ತು ಅಂತಂದರೆ ಎಷ್ಟು ಹ್ಯಾಪಿಯಾಗಿರ್ತೀರ ನೀವು ಅನ್ನೋದು. ಆ್ಯಂಡ್ ನಿಮಗೆ ಆ ಬಿಲೀಫು ಇದೆ, ನಾನು ಇದಕ್ಕೆ ಎಲಿಜಿಬಲ್ ಇದ್ದೀನಪ್ಪ, ನನಗೆ ಈ ಜಾಬ್ ಸಿಗುತ್ತೆ ಅನ್ನೋ ಬಿಲೀಫು ನಿಮಗಿದೆ. ಇಷ್ಟೆಲ್ಲ ಮಾಡಿ ನೀವು ಆ ಜಾಬಿಗೆ ಅಪ್ಲೈನೇ ಮಾಡಿಲ್ಲ, ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ, ಇಷ್ಟೆಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡಿದ್ದೀರಾ ಅದೇ ಜಾಬಲ್ಲಿ. ಇವಾಗ ನೆಕ್ಸ್ಟ್ ಅಪ್ರೈಸಲ್ಲೂ ಆಯಿತು, ಖುಷಿಯಾಗಿ ಅಲ್ಲೇ ಇದ್ದೀರಾ ಅಂತಂದರೆ ನಿಮಗೆ ಯೂನಿವರ್ಸ್ ಕೊಡೋಕ್ಕೆ ರೆಡಿ ಇದೆಯಪ್ಪ, ನೀವೇ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಅಂದರೆ. ಬಟ್ ನಾನು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ, ನಾನು ರಿಸೀವಿಂಗ್ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನೀವೀಗ ಆ್ಯಕ್ಷನ್ ತೊಗೊಬೇಕು. ಇಂಟರ್ವ್ಯೂ ಸೆಟ್ ಮಾಡ್ಕೊಂಡಿಲ್ಲ, ಇಂಟರ್ವ್ಯೂ ಅಟೆಂಡೇ ಮಾಡಿಲ್ಲ, ಓಕೆ ನಾನೆಲ್ಲ 3 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದೆ, ಜಾಬ್ ನಿಮ್ಮ ಹತ್ರ ಬಂದೇ ಬರುತ್ತೆ ಅಂತ ಅಂದರೆ ಜಾಬ್ ಬಂದು ನಿಮಗೆ ನಾಕ್ ಮಾಡಲ್ಲ ಅಲ್ವಾ. ಇದರಲ್ಲಿ ಎಕ್ಸಾಂಪಲ್ಸ್ ಏನು ಅಂತ ಅಂದರೆ, ಯೂನಿವರ್ಸ್ ಇವಾಗ ನಿಮಗೆ ಕೊಡೋಕ್ಕೆ ರೆಡಿ ಆಗಿದೆ. ಆ ಇಂಟರ್ವ್ಯೂವರ್ ಏನಿದ್ದಾರೆ, ನಿಮಗೆ ಬೇಕಾಗಿದ್ದಂಥ ನಿಮ್ಮ ಡ್ರೀಮ್ ಜಾಬ್ ನಿಮ್ಮ ಕಂಪನಿಯಿಂದ ನಿಮಗೆ ಕಾಲ್ ಬರ್ಬೋದು. ಅದ್ರ ಹಿಂದೆ ನಿಮ್ಮ ಹಾರ್ಡ್ ವರ್ಕ್ ಇರಬೇಕಲ್ವಾ. ನೀವು ಅದಕ್ಕೆ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಗೂಗಲಲ್ಲಿ ನೀವು ಜಾಬ್ ತೊಗೊಬೇಕು ಅಂತ ಅಂದ್ಕೊಳ್ಳೋಣ, ದ್ಯಾಟ್ ಇಸ್ ಯುವರ್ ಡ್ರೀಮ್ ಕಂಪನಿ. ಅದಕ್ಕೆ ನೀವು ಅಪ್ಲೈನೇ ಮಾಡಿಲ್ಲ, ನನಗೆ ಗೂಗಲಲ್ಲಿ ಜಾಬ್ ಬೇಕು, ಗೂಗಲಲ್ಲಿ ವೇಕೆನ್ಸಿ ಇದೆಯಾ, ನಿಮ್ಮ ಕರೆಂಟ್ ಪೊಸಿಷನ್, ನಿಮ್ಮದು ಏನು ಮಾರ್ಕೆಟಲ್ಲಿ ಏನು ಸ್ಯಾಲ್ರಿ ಇದೆ, ಅದ್ರ ಬಗ್ಗೆ ನೀವೇನು ರಿಸರ್ಚೇ ಮಾಡಿಲ್ಲ, ಹಾಗೆ ಕೂತ್ಕೊಂಡಿದ್ದೀರಾ ಅಂತ ಅಂದರೆ ಓಕೆ, ಗೂಗಲಲ್ಲಿ ನಿಮಗೆ ಜಾಬ್ ಬೇಕು, ನಿಮಗೆ 100% ಕ್ಲಾರಿಟಿ ಇದೆ, ನೀವು ಫೀಲ್ ಮಾಡ್ತಿದ್ದೀರಾ ನಾನು ಹೇಗೆ ಆ ಕಂಪ್ನಿ ಒಳಗೆ ಎಂಟರ್ ಆದಾಗ ಹೇಗಿರುತ್ತೆ, ನನ್ನ ಡ್ರೀಮ್ ಪ್ಲೇಸಲ್ಲಿ ನಾನು ಹೇಗೆ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಸೆಕೆಂಡ್, ಎಮೋಷನ್ಸು ಇದೆ ಅಂದ್ಕೊಳ್ಳೋಣ. ಥರ್ಡ್ ಥಿಂಗ್, ನೀವು 100% ಬಿಲೀವ್ ಮಾಡ್ತಿದ್ದೀರಾ ನಾನು ಎಲಿಜಿಬಲ್, ನನಗೆ ಏನು ಸ್ಕಿಲ್ ಬೇಕೋ ಅದೆಲ್ಲ ನನಗಿದೆ ಅಂತ. ಫೋರ್ತ್ ಒನ್, ನಿಮಗೀಗ ಇಂಟರ್ವ್ಯೂ ಕಾಲ್ ಬಂದಿದೆ, ಸೊ ನೀವು ಇಂಟರ್ವ್ಯೂ ಅಂತೂ ಅಟೆಂಡ್ ಮಾಡಲೇಬೇಕಲ್ವಾ. ಇದು ತುಂಬ ನಾನು ಸಿಲಿ ಎಕ್ಸಾಂಪಲ್ ಕೊಡ್ತಾ ಇರೋದು. ಇವಾಗ ಯೂನಿವರ್ಸ್ ಹೇಗೆ ಅಲೈನ್ ಆಗಿರುತ್ತೆ ಅಂತ ಅಂದರೆ, ಆ ಇಂಟರ್ವ್ಯೂವರ್ ಕೇಳೋ ಕ್ವೆಶನ್ಸ್ ಏನಿರುತ್ತಲ್ಲ, ಅದು ನಿಮಗೆ ಗೊತ್ತಿರೋ ಅಂಥ ಕ್ವೆಶನ್ಸೇ ಇರ್ಬೋದು. ಇವಾಗ ಇಂಟರ್ವ್ಯೂವರ್ ನಿಮಗೆ ಕೇಳ್ದ, ನಿಮಗೆ ಬಿಲೀಫ್ ಇದೆ ಅಲ್ವಾ 100%, ನೀವು ಕಾನ್ಫಿಡೆಂಟಿಂದ ಏನು ಆನ್ಸರ್ ಕೊಡ್ತೀರಾ, ಅದು
ತಪ್ಪಾದರೂ ಆಗಿರ್ಬೋದು. ಬಟ್ ಅಗೇನ್ ಯೂನಿವರ್ಸ್ ಯಾವ ಥರ ಅಲೈನ್ ಆಗಿರುತ್ತೆ ಅಂತ ಅಂದರೆ ನಿಮಗೆ ಆ ಡ್ರೀಮ್ ಜಾಬ್ ಸಿಕ್ಕೇ ಸಿಗುತ್ತೆ. ಬಟ್ ನೀವು ಆ್ಯಕ್ಷನ್ ತೊಗೊಳ್ಬೇಕು. ನೀವು ಆ್ಯಕ್ಷನ್ ತೊಗೊಂಡಿರ್ತೀರ. ಹಾಗಾದರೆ ಫಸ್ಟ್ 3 ಬೇಸಿಕ್ ಟೆಕ್ನಿಕ್ಸ್ ಆದಮೇಲೆ ನೀವು ಇಮಿಡಿಯೇಟ್ಲಿ ಮಾಡಬೇಕಾಗಿರೋದು ಏನಂತ ಅಂದರೆ ಟೇಕಿಂಗ್ ಆ್ಯಕ್ಷನ್. ಇದೇ ಎಕ್ಸಾಂಪಲ್ನ ಕಂಟಿನ್ಯೂ ಮಾಡೋಣ. ನೀವು ಗೂಗಲಲ್ಲಿ ಕೆಲಸ ಮಾಡಬೇಕು, ನಿಮಗೆ ನೀವು ಇಂಟರ್ವ್ಯೂನೂ ಕೊಟ್ರಿ, ಅವ್ರ ಕಡೆಯಿಂದ ಇವಾಗ ನಿಮಗೆ ಆಫರ್ ಬರುತ್ತೆ. ನೀವು ಇವಾಗ ಏನು ಮಾಡಬೇಕು, ರಿಸೀವ್ ಮಾಡಬೇಕು. ನಿಮ್ಮ ಇನ್ಬಾಕ್ಸಲ್ಲಿ ನಿಮಗೆ ಆಫರ್ ಲೆಟರ್ ಬರುತ್ತೆ. ಅಷ್ಟು ಈಸಿ ಅಲ್ಲ. ನಾನು ಹೇಳ್ತಿರೋದು ಏನಂದರೆ, ನೀವು ಅಂದ್ಕೊಂಡಿರೋ ಪ್ಲ್ಯಾನ್, ನಿಮ್ಮ ಗೋಲ್ ಏನಿದೆ ಅದನ್ನು ನೀವು 100% ಕ್ಲಾರಿಟಿಯಿಂದ ನೀವೇನು ಅಂದ್ಕೊಂಡ್ರೋ ಅದನ್ನು ವಿತ್ ಎಮೋಷನ್ಸ್ ನೀವು ಫೀಲ್ ಮಾಡಿದ್ರಿ. ಅದು ನನಗೆ ಸಿಕ್ಕಿದ್ರೆ ಹೇಗಿರುತ್ತೆ, ನನಗೆ ಹೇಗೆ ಅನಿಸುತ್ತೆ ಅನ್ನೋದು ಅದನ್ನು ನೀವು ನಂಬ್ತೀರಾ ಕೂಡ ವಿತೌಟ್ ಎನಿ ಡೌಟ್. 0.1% ಅಷ್ಟು ನಿಮ್ಮ ಹತ್ರ ಡೌಟೇ ಇಲ್ಲ. ದೆನ್ ನೀವು ಅದಕ್ಕೆ ಬೇಕಾಗಿರೋವಂಥ ಎಲ್ಲದನ್ನು ಮಾಡ್ತಾ ಇದ್ದೀರಾ. ನಿಮಗೊಂದು ಡೈರೆಕ್ಷನ್ ಸಿಗುತ್ತೆ. ಫಸ್ಟ್ 3 ಪಾಯಿಂಟ್ಸ್ ನೀವು ಮಾಡಿದ ತಕ್ಷಣವೇ ನಿಮಗೆ ಅದು ಬೇಕಾಗಿರೋದು ಎಲ್ಲ ಕಡೆಯಿಂದನೂ ನಿಮಗೆ ಆ ಸಪೋರ್ಟು, ಆ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ. ಅದೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಸೊ ನೀವು ಆ್ಯಕ್ಷನ್ನು ತೊಗೊಂಡಿದ್ದೀರಾ. ಈಗ ಎಲ್ಲ ಮಾಡಿದ್ಮೇಲೆ ನೀವು ಅದು ರಿಸೀವು ಮಾಡ್ಕೊಬೇಕಲ್ವಾ. ಯೂನಿವರ್ಸ್ ಅದನ್ನು ಯಾವುದೇ ರೀತಿಯಲ್ಲಿ ನಿಮಗೆ ತಂದು ಕೊಡ್ಬೋದು. ನಮಗೆ ಗೊತ್ತಾಗಲ್ಲ ಅದು ಯಾವ ರೀತಿ ಬೇಕಾದರೂ ನಮ್ಮ ಹತ್ರ ಬರ್ಬೋದು. ಫಾರ್ ಎಕ್ಸಾಂಪಲ್ ಆ ಜಾಬ್ ಅಂತಲೇ ಅಂದ್ಕೊಳ್ಳೋಣ. ನಿಮ್ಮ ಕಲೀಗೋ ಯಾರೋ ಬಂದು ಹೇಳ್ಬೋದು, ನೋಡಪ್ಪ ಗೂಗಲಲ್ಲಿ ಈ ಥರ ಇದೆ, ಅಪ್ಲೈ ಮಾಡು ಅಂದಾಗ ನೀವು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಬೇಕು. ದೆನ್ ಯಾರೋ ಒಬ್ರು ಹೇಳ್ತಾರೆ ನೀವು ಮನೆ ತೊಗೊಬೇಕು ಅಂತ ಇದ್ದರೆ, ಅಲ್ಲಿ ಯಾರೋ ಒಬ್ಬರು ಆ ಮನೆ ಸೇಲಿಂಗಲ್ಲಿದೆ, ನೀವು ನೋಡು ನಿನ್ನ ಬಜೆಟಲ್ಲೇ ಬರುತ್ತೆ, ನಿಮಗೆ ಇಷ್ಟ ಆದರೂ ಆಗ್ಬೋದು ಅಂತ. ಆವಾಗ ನೀವು ಆ್ಯಕ್ಷನ್ ತೊಗೊಬೇಕು. ಹೋಗಿ ನೋಡ್ಬೋದು. ಯಾರಿಗೆ ಗೊತ್ತು, ನೀವು ಅಂದ್ಕೊಂಡಿರೋ ಮನೆ ನಿಮ್ಮ ಡ್ರೀಮಲ್ಲಿರೋ ಮನೆಯೇ ಇರ್ಬೋದು. ಸೊ ದ್ಯಾಟ್ ಈಸ್ ಆ್ಯಕ್ಷನ್ ತೊಗೊಂಡ್ರಿ. ಈಗ ನೀವು ರಿಸೀವ್ ಮಾಡಬೇಕಲ್ವಾ. ಬಂದಿರೋದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಒಂದು ಮೈಂಡ್ಸೆಟ್ ಇರಬೇಕು. ಎಲ್ಲ ಬಂದಮೇಲೆ ಈ ಆ್ಯಕ್ಷನ್ನು ತಗೊಂಡ ಮೇಲೂ ನಿಮ್ಮ ಮೈಂಡಲ್ಲಿ ಕಾನ್ಷಿಯಸ್ಲಿ ಸಬ್ಕಾನ್ಷಿಯಸ್ಲಿ ಎಲ್ಲೂ 0.1% ಅಷ್ಟು ಡೌಟ್ ಬರಬಾರ್ದು. ಹೌದಾ, ಈಗ ನಾನೇನು ಮಾಡಲಿ, ಅಕ್ಸೆಪ್ಟ್ ಮಾಡಲಾ ಬೇಡವಾ, ತಗೊಳ್ಳಾ ಬೇಡವಾ, ಅಥವಾ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೋಡೋಣ, ಇದು ಯಾವುದೂ ಇರಬಾರ್ದು. ಯೂನಿವರ್ಸ್ ಏನು ಕೊಡ್ತಾ ಇದೆಯೋ ಅದನ್ನು ನೀವು ರಿಸೀವ್ ಮಾಡ್ಕೊಂಡು. ದಟ್ ಈಸ್ ದ 5th ಸ್ಟೆಪ್ ಆಫ್ ಮ್ಯಾನಿಫೆಸ್ಟೇಷನ್. ರಿಸೀವಿಂಗ್ ಏನಿರುತ್ತಲ್ಲ ಅದು ಬರೋದು ಗ್ರ್ಯಾಟಿಟ್ಯೂಡಿಂದ. ಯಾಕೆ ಅಂತಂದರೆ ಎಷ್ಟೋ ಸಲ ಮ್ಯಾನಿಫೆಸ್ಟೇಷನಲ್ಲಿ ಇದೆಲ್ಲ ಮಾಡಿದ್ಮೇಲೆ ಜನಗಳು ಯಾಕೆ ಫೇಲ್ ಆಗ್ತಾರೆ ಅಂತ ಅಂದರೆ ಯೂನಿವರ್ಸ್ದೇ ಒಂದು ಸೆಟ್ ಆಫ್ ಪ್ಲ್ಯಾನ್ಸ್ ಇರುತ್ತೆ. ಅದಕ್ಕೆ ಅಲ್ವಾ ನಾವು ಸುಪ್ರೀಂ ಪವರ್ ಅಂತ ಹೇಳೋದು. ಆ ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡಬೇಕು, ಓಪನ್ ಆಗಿ ಬಿಡಬೇಕು. ನನ್ನದೇ ಎಕ್ಸಾಂಪಲ್ ನಾನು ತಗೊಳ್ಳೋದಾದರೆ, ನಾನು ಈ ಕರೆಂಟ್ ನಾನೇನು ಕೆಲಸ ಮಾಡ್ತಿದ್ದೀನೋ ಆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು 1-2 ಇಯರ್ಸ್ 3 ಇಯರ್ಸ್ ಬ್ಯಾಕಿಂದ ನನ್ನ ಡ್ರೀಮ್ ಅದು. ನಾನು ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ನಾನು ಎಲ್ಲ ಟೆಕ್ನಿಕ್ಸು ನನಗೆ ಯಾವುದೇ ಸ್ವಲ್ಪನೂ 0.1% ಅಷ್ಟು ಡೌಟ್ ಇಲ್ಲದೇ ನಾನು ಎಲ್ಲದನ್ನು ಅಲೈನ್ ಅಕಾರ್ಡಿಂಗ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಪ್ರಕಾರನೇ ಹೋಗ್ತಾ ಇತ್ತು. ಬಟ್ ಏನಾಯಿತು ಅಂತ ಅಂದರೆ ಎಂಡಲ್ಲಿ ಒಂದು ಟ್ವಿಸ್ಟ್ ಇತ್ತು. ಅದೇನು ಅಂತ ಅಂದರೆ ನನಗೆ 2 ಆಪ್ಷನ್ ಬಂತು. ಈ ಕಂಪ್ನಿ, ಇದ್ರ ಜೊತೆ ಇನ್ನೊಂದು ಕಂಪ್ನಿ. 2ರಲ್ಲಿ ಒಂದೊಂದು ನಾನು ಚೂಸ್ ಮಾಡಬೇಕಿತ್ತು. ಈ ಕಂಪ್ನಿ ನಂದೇನು ಡ್ರೀಮ್ ಕಂಪ್ನಿ ಇದೆಯಲ್ಲ ಅದರಿಂದ ನನಗೆ ಆಫರ್ ಬರಲೇ ಇಲ್ಲ. ಅಂದರೆ ಮುಂದಕ್ಕೆ ಹಾಕ್ಬಿಟ್ರು ಅವರು, ನಮಗೊಂದು 3-4 ಮಂತ್ಸ್ ಟೈಮ್ ಬೇಕು ಅಂತ. ಬಟ್ ನಾನು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಅಲ್ಲಿ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿಬಿಟ್ಟಿದ್ದೆ. ಆದರೆ ಈ ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದೇ ಹೇಳಿದ್ದು, ಯೂನಿವರ್ಸ್ ಇನ್ನೊಂದೇನೋ ಪ್ಲ್ಯಾನ್ ಇರುತ್ತೆ ಅಂತ. ಅಗೇನ್ ನನಗೆ ನಾನು ರಿಸೀವಿಂಗ್ ಮೋಡಲ್ಲಿದ್ದೆ. ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನಗೆ ಅಲ್ಲೊಂದು ಹೈಕ್ ಸಿಕ್ತು, ಸೆಟ್ ಆಫ್ ಹೈಕ್. ಯಾಕೆ ಅಂತಂದರೆ ನಂದು ಮ್ಯಾನಿಫೆಸ್ಟೇಷನಲ್ಲಿ ಇವಾಗ ನೀವು ಒಂದೇ ವಿಷಯನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇಲ್ಲ. ಒಂದೇ ಗೋಲ್ 2025ಗೆ ನೀವು 10, 11, 20 ಎಷ್ಟು ಬೇಕಾದರೂ ಅಂದ್ಕೊಳ್ಳಿ. ನಿಮ್ದು ಒಂದೇ ಬರೀ ಮನೆ ಒಂದೇ ಅಲ್ಲ, ಬರೀ ಜಾಬ್ ಒಂದೇ ಅಲ್ಲ, ಏನೇನಿದೆಯೋ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೋದಲ್ವಾ. ಸೊ ನಂದಿದ್ದು ಜಾಬ್ ಒಂದೇ ಆಗಿರಲಿಲ್ಲ, ಜಾಬ್ ಜೊತೆ ನಂದೊಂದು ಸ್ಯಾಲ್ರಿ ನನಗಿಷ್ಟೇ ಇರಬೇಕು ಅನ್ನೋದು ಒಂದಿತ್ತು. ಸೊ ಹಾಗಾಗಿ ನಂದು ಮ್ಯಾನಿಫೆಸ್ಟೇಷನಲ್ಲಿ ಡ್ಯುಯಲ್ ಗೇಮ್ ಪ್ಲೇ ಮಾಡಿಬಿಡ್ತು. ಯಾಕೆ ಅಂತ ಅಂದರೆ ನನಗೆ ಒಂದು ಕಂಪನಿಯಿಂದ ಆಫರ್ ಬಂತು ವಿತ್ ನಾನು ಏನು ಪರ್ಸೆಂಟೇಜ್ ನನ್ನ ಸ್ಯಾಲ್ರಿ ಇರಬೇಕು ಅಂತ ಅಂದ್ಕೊಂಡಿದ್ನೋ ಆ ಆಫರ್ ನನಗೆ ಬಂತು. ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ. ಯಾಕೆ ಅಂತ ಅಂದರೆ ಯೂನಿವರ್ಸ್ ಏನು ನಿಮಗೆ ಕೊಡುತ್ತೋ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು. ಯು ಶುಡ್ ಬಿ ಇನ್ ದ ರಿಸೀವಿಂಗ್ ಎಂಡ್. ಅದಕ್ಕೆ ನಾನು ಹೇಳಿದ್ದು. ನಾನು ಅದನ್ನು ರಿಸೀವ್ ಮಾಡಿಕೊಂಡೆ. ಬಟ್ ಅಗೇನ್ ನಂದದು ಡ್ರೀಮ್ ಕಂಪ್ನಿ ಆಗಿರಲಿಲ್ಲ. ಸೊ ನಾನು ಜಾಯ್ನ್ ಆಗಿ
ವಿತಿನ್ 3 months ನನ್ನ ಡ್ರೀಮ್ ಕಂಪ್ನಿ ಏನಿದೆ ಅಲ್ಲಿಂದ ನಾನು ಈಗೇನು ಕರೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನೋ ಅಲ್ಲಿಂದ ನನಗೆ ಕಾಲ್ ಬರುತ್ತೆ ಒಂದು ಫೈನ್ ಡೇ ಸೇಯಿಂಗ್ ನೀವು ಇಲ್ಲಿಗೆ ಜಾಯ್ನ್ ಆಗ್ಬೋದು ಅಂತ. ನಾನು ಇಂಟರ್ವ್ಯೂ ಎಲ್ಲ ಕೊಟ್ಟಿರ್ತೀನಿ, ಎಲ್ಲ ಪ್ರೊಸೆಸ್ಸು ಆಗಿರುತ್ತೆ, ಬಟ್ ಜಾಯ್ನಿಂಗನ್ನು ಮುಂದಕ್ಕೆ ಫ್ರೀಸ್ ಮಾಡಿಬಿಟ್ಟಿರ್ತಾರೆ, 3 months ಮುಂದಕ್ಕೆ ಹಾಕಿಬಿಟ್ಟಿರ್ತಾರೆ. ದೆನ್ ಅಗೇನ್ ನಾನು ಹೇಳೋದೇನೆಂದರೆ, ನನಗೆ ಏನು ಹೈಕ್ ಬೇಕಿತ್ತೋ ಆ ಹೈಕು ಆಯಿತು. ನಾನು ಯಾವ ಡ್ರೀಮ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು 1 year ಅಂದ್ಕೊಂಡಿದ್ನೋ ಅದು ಆಯಿತು. ಸೊ ದ್ಯಾಟ್ ಈಸ್ ವೈ ನಾನು ಹೇಳೋದೇನಂತ ಅಂದರೆ, ನೀವು ಏನೇ ಆಗ್ಬೋದು ಅದನ್ನು ನೀವು ನೋ ಅಂತ ಹೇಳ್ದೇನೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಏನೇ ಬಂದರೂ ರಿಸೀವ್ ಮಾಡ್ಕೊಳ್ಳಿ. ಅದಕ್ಕೆ ರಿಸೀವಿಂಗ್ ಅಂತ ಏನಿರುತ್ತಲ್ಲ ಮ್ಯಾನಿಫೆಸ್ಟೇಷನಲ್ಲಿ 5th ಟೆಕ್ನಿಕ್ಕು, ಅದ್ರ ಜೊತೆಗೆ ಗ್ರ್ಯಾಟಿಟ್ಯೂಡ್ ಬರುತ್ತೆ. ಗ್ರ್ಯಾಟಿಟ್ಯೂಡ್ ಏನಕ್ಕೆ ಅಂತ ಅಂದರೆ, ನೀವು ಥ್ಯಾಂಕ್ಫುಲ್ ಆಗಿರಬೇಕು. ನನಗೆ ಆ ಕಂಪ್ನಿಯಿಂದ ಕೆಲಸ ಬಂತು, ಐ ಆಮ್ ಥ್ಯಾಂಕ್ಫುಲ್. ಯಾಕೆಂದರೆ ನಾನು ಇರೋ ಕಂಪ್ನಿಯಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನು ನೋಟಿಸ್ ಹಾಕಿದ್ದೀನಿ, ನಾನು ಡ್ರೀಮ್ ಕಂಪ್ನಿಯಿಂದ ನನಗೆ ಕಾಲ್ ಬರುತ್ತೆ, ಮುಂದಕ್ಕೆ ಹಾಕಿದ್ದೀವಿ 3 months, ಆಮೇಲೆ ನೀವು ಜಾಯಿನ್ ಆಗೋಕ್ಕಾಗೋದು ಅಂತ. ಆದರೆ ನಾನು ಥ್ಯಾಂಕ್ಫುಲ್ ಆಗಿದೆ. ಅದಕ್ಕೆ ನಮ್ಮ 6th ಟೆಕ್ನಿಕ್ ಏನಂತ ಅಂದರೆ ಗ್ರ್ಯಾಟಿಟ್ಯೂಡನ್ನೇ ನಾನು ಹೇಳೋದಾದರೆ ಒಂದು 1 hour ಗ್ರ್ಯಾಟಿಟ್ಯೂಡ್ ಬಗ್ಗೆನೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಗ್ರ್ಯಾಟಿಟ್ಯೂಡನ್ನು ನೀವು ಒಂದು ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ಹೇಳ್ತೀವಿ. ಗ್ರ್ಯಾಟಿಟ್ಯೂಡ್ ಜಾರಲ್ಲಿ ಈಗ ಹೇಗಿದ್ದರೂ ನಾನು ನಿಮಗೆ 2025ಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಲ್ವಾ. ಗ್ರ್ಯಾಟಿಟ್ಯೂಡ್ ಜಾರ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ದ್ಯಾಟ್ 2025ಅಲ್ಲಿ ನೀವೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಸಕ್ಸಸ್ ಆದಮೇಲೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಯೂನಿವರ್ಸ್ ಅಲ್ವಾ. ಅದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಾಟ್ ಈಸ್ ಗ್ರ್ಯಾಟಿಟ್ಯೂಡ್ ಜಾರ್ ಆ್ಯಂಡ್ ಹೇಗೆ ಮಾಡೋದು ಆ್ಯಂಡ್ ಹೌ ಇಂಪ್ಯಾಕ್ಟ್ಫುಲ್ ದ ಗ್ರ್ಯಾಟಿಟ್ಯೂಡ್ ಜಾರ್ ಈಸ್. ನಾನು ನಿಮ್ಗೆ ಹೇಳಿದೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಐ ಆಮ್ ಎ ಪ್ರಾಡಕ್ಟ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ. ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡೋವಂಥ ಯಾರೇ ಆದರೂ ಇರ್ಬೋದು, ಅವರೇ ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಆಗಿರ್ತಾರೆ. ಇದನ್ನು ನೆಕ್ಸ್ಟ್ ಒಂದಿನ ನೀವು ಹೇಳಬೇಕು ಅಂತ ಅಂದರೆ ನಿಮಗೂ ಆ 100% ಬಿಲೀಫ್ ಬರಬೇಕು. ಆ ಬಿಲೀಫ್ ನಿಮ್ಮಲ್ಲಿ ಬರುತ್ತಲ್ಲ, ದ್ಯಾಟ್ ಈಸ್ ದ ಟೈಮ್ ನೀವೇನೇನು ಅನ್ಕೊತೀರೋ ಅದೆಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಹೋಗೋದು. ಮ್ಯಾನಿಫೆಸ್ಟೇಷನಲ್ಲಿ ಹೇಳ್ತಾ ಹೋದ್ರೆ ಸಾಕಷ್ಟಿದೆ. ಸೊ ನಾನು ಹೇಳಿದ್ನಲ್ಲ, ನಾವು ಇದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ. ನಮ್ಮ ಈ ಬೇಸಿಕ್ 6 ಸ್ಟೆಪ್ಸನ್ನು ನಾವು ಮಾಡಿದ್ದೀವಿ. ನಮ್ಮ ಡ್ರೀಮನ್ನು ಇನ್ನೂ ಬೇಗ ಅಚೀವ್ ಮಾಡ್ಕೊಳ್ಳೋಕ್ಕೆ ಏನೇನು ಮಾಡ್ಬೋದು ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ನೋಡ್ಬೋದು ವಿಷನ್ ಬೋರ್ಡ್ ಹೇಗೆ ಮಾಡೋದು, ದೆನ್ ವಾಟ್ ಈಸ್ ಡ್ರೀಮ್ ಡೈರಿ, ಮ್ಯಾಜಿಕ್ ಚೆಕ್, ಹೇಳ್ತಾ ಹೋದರೆ ಸುಮಾರಿದೆ. ನೆಕ್ಸ್ಟ್ ವಿಡಿಯೋದಿಂದ ಹೀಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋಸ್ ಇರಲ್ಲ, ಅಥವಾ ನಿಮಗೆ ಇನ್ ಡೀಟೇಲ್ ಆಗಿ ಲೆಂತಿ ವಿಡಿಯೋಸಲ್ಲಿ ನಾನು ನಿಮಗೆ ಎಲ್ಲದೂ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ಬೇಕಾ, ಸ್ಪ್ಲಿಟ್ ಮಾಡಿದ್ರೆ ಕನ್ಫ್ಯೂಸಿಂಗ್ ಆಗುತ್ತೆ, ಅಥವಾ ಅಗೇನ್ ಬಂದು ನೋಡಬೇಕು ಅಂತ ಇತ್ತು ಅಂತಂದರೆ ನಂಗೆ ಜಸ್ಟ್ ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಐ ಆಮ್ ಆಲ್ವೇಸ್ ರೆಡಿ. ಸೊ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ನಾನು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ಫುಲ್ನೆಸ್ ಅಂತ ಯಾಕೆ ಹೇಳಿದೆ ಅಂತಂದರೆ, ನೀವು ಎಷ್ಟು ಜನಕ್ಕೆ ಇದನ್ನು ಶೇರ್ ಮಾಡ್ತಿರೋ, ಎಷ್ಟು ಜನಕ್ಕೆ ಈ ಟೆಕ್ನಿಕನ್ನು ಹೇಳಿ ಅವ್ರ ಲೈಫಲ್ಲೂ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಅಷ್ಟು ಜಾಸ್ತಿ ನಿಮ್ಮ ಲೈಫಲ್ಲೂ ಆ ಪಾಸಿಟಿವ್ ವೈಬ್ರೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮೇಂಟೈನ್ ಆಗೇ ಇರುತ್ತೆ. ಎಲ್ಲರೂ ಖುಷಿಯಾಗಿರಿ. ಹ್ಯಾಪಿ ನ್ಯೂ ಇಯರ್.